ಅಷ್ಟ ದಿಕ್ ಗಜ ಅಂದರೆ ಅಷ್ಟ ದಿಕ್ಕುಗಳಲ್ಲಿಯೂ ಭೂಮಿಯನ್ನ 8 ಆನೆಗಳು ಒಂದೊಂದು ದಿಕ್ಕಿನಿಂದ ಒಂದೊಂದು ಆನೆ ಹಿಡಿದಿಟ್ಕೊಂಡಿದೆ ನಮ್ಮ ಭೂಮಿಯನ್ನ. ಅತಲ ವಿತಲ ಸುತಲ ರಸಾತಲ ತಲಾತಲ ಪಾತಾಲ ಭುವರ್ಲೋಕ ಸುವರ್ಲೋಕ ನಿತ್ಯಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಐರಾವತ ಪುಂಡರೀಕ ವಾಮನ ಕುಮುದ ಅಂಜನ ಪುಷ್ಪದಂತ ಸಾರ್ವಭೌಮ ಸುಪ್ರತೀಕಾಖ್ಯ ಈ ಅಷ್ಟದಿಗ್ಗಜಗಳು. ಅದಕ್ಕೆ ಸಂತುಷ್ಟನಾದಂತಹ ಸೂರ್ಯದೇವ ಆ ಜಾಗವನ್ನ ಅವನಿಗೆ ದಕ್ಷಿಣೆಯಾಗಿ ಕೊಡ್ತಾನೆ. ಅದಕ್ಕೆ ಇದಕ್ಕೆ ದಕ್ಷಿಣ ಅಂತ ಹೆಸರು. ಪೂರ್ವದಲ್ಲಿ ಹುಟ್ಟದಂತಹ ಸೂರ್ಯ ಪಶ್ಚಿಮಕ್ಕೆ ಬರಬೇಕಾದ್ರೆ 9,52,00,000 ಯೋಜನೆಗಳಷ್ಟು ಕ್ರಮಿಸ್ತಾನೆ ಒಂದು ದಿವಸಕ್ಕೆ. ಅದಕ್ಕೆ ನೀರಿಗೆ ಹೆಸರು ನಾರ ಅಂತ ಹೆಸರು. ನಾರಾಯಣ ಅಂತ ಅಂದರೆ ನೀರನ್ನ ಯಾರು ಹೊಂದಿರ್ತಾನೋ ಅವನಿಗೆ ನಾರಾಯಣ ಅಂತ ಹೆಸರು. ಎಲ್ಲರನ್ನೂ ತಗೊಂಡು ಹೋಗ್ಬೇಕಾದ್ರೆ ಅಂದರೆ ಅಂತಿಮ ಯಾತ್ರೆ ಅಂತ ಏನು ಹೇಳ್ತೀವೋ ಆವಾಗಲೂ ಗೋವಿಂದ ನಾರಾಯಣ ಅಂತಾನೆ ಕರ್ಕೊಂಡು ಹೋಗೋದು. ಯಾಕೆ ಅಂದರೆ ಎಲ್ಲ ಅವನಲ್ಲಿ ಸೇರ್ಕೊಳ್ಳಿ. ಇಲ್ಲೆಲ್ಲ 14 ಯೋಜನೆಗಳು ಹೋದ ಮೇಲೆ ಅಲ್ಲಿ ಒಂದು ವಿರಜಾ ನದಿ, ವೈತರಣಿ ನದಿ ಅಂತ ಇರುತ್ತೆ. ಈ ನದಿಗಳಲ್ಲಿ ಸ್ನಾನ ಮಾಡಿಕೊಂಡು ಅಂದರೆ ಪಾಪದ ಲೆಕ್ಕಾಚಾರ ಪಾಪದವರಿಗೆ, ಪುಣ್ಯದ ಲೆಕ್ಕಾಚಾರ ಪುಣ್ಯದವರಿಗೆ, ಈ ರೀತಿಯಾದಂತಹ ಕ್ರಮದಲ್ಲಿ ಹೋದರೆ ಆ ಧರ್ಮದಂಡದಿಂದನೇ ಅವನನ್ನು ಸ್ಪರ್ಶ ಮಾಡಿ ಅಂದರೆ ಹೊಡೆಯುವಂಥವನಿಗೆ ಹೊಡೆದು ಸ್ಪರ್ಶ ಮಾಡೋವನಿಗೆ ಸ್ಪರ್ಶ ಮಾಡಿ ಅದನ್ನು ಈ ಪುಣ್ಯ ಮತ್ತು ಪಾಪದ ಕೆಲಸಗಳಿಗೆ ಕಳಿಸ್ಕೊಡ್ತಾನೆ. ಅಂದರೆ ಈ ನರಕ ಮತ್ತು ಸ್ವರ್ಗಕ್ಕೆ ಕಳಿಸ್ಕೊಡ್ತಾನೆ. ಯಾವುದೋ ಅಪಮೃತ್ಯು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾರೆ, ಅಂಥವರಿಗೆ ಮುಕ್ತಿನೇ ಇರಲ್ಲ. ಊಟವನ್ನು ಕೂಡ ಪೂರ್ವಕ್ಕೆ ತಿರ್ಕೊಂಡು ಮಾಡಬೇಕು. ಶಾಸ್ತ್ರಗಳು ಹೇಳುವಂಥದ್ದು ಪಶ್ಚಿಮ ದಿಕ್ಕಿಗೆ ದಕ್ಷಿಣಕ್ಕೆ ಕೂತ್ಕೊಂಡು ಯಾವತ್ತಿಗೂ ಕೂಡ ಊಟ ಮಾಡಬಾರ್ದು. ಇವತ್ತು ಒಂದು ಬಹಳ ಕುತೂಹಲಕಾರಿಯಾದಂಥ ಟಾಪಿಕ್ನ ಬಗ್ಗೆ ಮಾತಾಡ್ತಿರೋದು. ಸಾಮಾನ್ಯವಾಗಿ ನಮಗೆ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತು, ಹೆಸರುಗಳು ಅಟ್ಲೀಸ್ಟ್ ಗೊತ್ತು. ಆದರೆ ಪ್ರತಿನಿತ್ಯ ನಾವೇನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ, ಪ್ರತಿನಿತ್ಯ ಇದ್ರ ಬಗ್ಗೆ ಯೋಚನೆ ಸಹ ಮಾಡೋದಿಲ್ಲ. ಆದರೆ ಮಾಡ್ತಾ ಇದ್ದೀವಿ ಇವತ್ತು. ಡಿಸ್ಕಸ್ ಮಾಡ್ತಿದ್ದೀವಿ ದಿಕ್ಕುಗಳ ಬಗ್ಗೆ. ದಿಕ್ಕುಗಳು ಅಂತಿದ್ದ ಹಾಗೆ 4 ದಿಕ್ಕುಗಳು ಪ್ರಮುಖವಾಗಿ ನಮ್ಮೆಲ್ಲರಿಗೂ ಗೊತ್ತು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇನ್ನು ಕೆಲವೊಂದು ಕಡೆಗಳಲ್ಲಿ ಅಷ್ಟ ದಿಕ್ಕುಗಳ ಮೆನ್ಷನ್ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಸನಾತನ ಧರ್ಮದಲ್ಲಿ 10 ದಿಕ್ಕುಗಳ ಮೆನ್ಷನ್ ಕೂಡ ಆಗಿದೆ, ಉಲ್ಲೇಖ ಕೂಡ ಆಗಿದೆ. ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ಆ್ಯಕ್ಚುಲಿ ಎಷ್ಟು ದಿಕ್ಕುಗಳಿದೆ ಹಾಗೂ ದಿಕ್ಕುಗಳು ಹುಟ್ಕೊಂಡಿದ್ದು ಹೇಗೆ, ಇದರ ಪರಿಕಲ್ಪನೆ ಮೊಟ್ಟ ಮೊದಲನೇದಾಗಿ ಬಂದಿದ್ದು ಹೇಗೆ, ಯಾರಿಂದ, ಹೆಸರುಗಳು ಬಂದಿದ್ದು ಹೇಗೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಯಾಕಂದರೆ ದಿಕ್ಕುಗಳ ಬಗ್ಗೆ ನಾನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದಾಗ ಸಾಕಷ್ಟು ವಿಷಯಗಳು ಗೊತ್ತಾಯಿತು. ಉದಾಹರಣೆಗೆ ಅಷ್ಟದಿಗ್ಗಜ ಅನ್ನೋ ಒಂದು ಹೆಸರನ್ನ ನಾವೆಲ್ಲರೂ ಕೇಳಿರ್ತೀವಿ, ಅಷ್ಟದಿಗ್ಗಜರು ಅಂತ. ಇದನ್ನು ನಾವು ಬಿಡಿಯಾಗಿ ಬಿಡಿಸಿದಾಗ ಅಷ್ಟ ದಿಕ್ ಗಜ ಅಂದರೆ ಅಷ್ಟ ದಿಕ್ಕುಗಳಲ್ಲಿಯೂ ಭೂಮಿಯನ್ನ 8 ಆನೆಗಳು ಒಂದೊಂದು ದಿಕ್ಕಿನಿಂದ ಒಂದೊಂದು ಆನೆ ಹಿಡಿದಿಟ್ಕೊಂಡಿದೆ ನಮ್ಮ ಭೂಮಿಯನ್ನ ಅನ್ನೋ ಒಂದು ಪರಿಕಲ್ಪನೆಯಿಂದ ಇದು ಅಷ್ಟದಿಗ್ಗಜ ಅನ್ನೋದು ಬಂದಿದ್ದು ಅಂತ. ಇನ್ನು ಪುರಾಣಗಳಲ್ಲಿ ನೋಡಿದ್ರೆ 10 ದಿಕ್ಕುಗಳು ಅಂತಿದೆಯಲ್ಲ, ಅಷ್ಟಕ್ಕೂ ಎಷ್ಟು ದಿಕ್ಕುಗಳಿದೆ ಅನ್ನೋದ್ರ ಬಗ್ಗೆನೇ ಮಾತಾಡ್ತಾ ಸ್ವಾಗತಿಸೋಣ ಇವತ್ತಿನ ಕಾರ್ಯಕ್ರಮಕ್ಕೆ ಮೇಲುಕೋಟೆಯ ಸ್ಥಾನಿಕರಾದಂಥ ಶ್ರೀ ಶ್ರೀನಿವಾಸ ನರಸಿಂಹನ್ ಗುರುಜಿ ಅವರನ್ನು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ನಿಮ್ಮನ್ನು ಕೇಳಬೇಕು ದಿಕ್ಕುಗಳ ಬಗ್ಗೆ, ಹಾಗೂ ಈ ಅಷ್ಟದಿಗ್ಗಜ ಅನ್ನೋ ಹೆಸರು ಬಂದಿದ್ರಿಂದ ದಿಕ್ಕುಗಳು ಅಷ್ಟಾನ ಇರೋದು ಅಥವಾ 4 ಅಥವಾ ದಶಾನ? ಕರ್ಕಟೇ ಹಸ್ತ ನಕ್ಷತ್ರೇ ಬದರಿ ನಿಲಯೋದ್ಭವಂ ಅಷ್ಟಾಕ್ಷರ ಪ್ರದಾತಾರಂ ನಾರಾಯಣ ಗುರುಂ ಭಜೇ. ಭಗವಂತನ ಸೃಷ್ಟಿಯಲ್ಲಿ ಈ ಬ್ರಹ್ಮಾಂಡ ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದೇ ಬಹಳ ಅದ್ಭುತವಾದಂತಹ ಕಲ್ಪನೆ. ಈ ಬ್ರಹ್ಮಾಂಡದಲ್ಲಿ ಅವನ ಒಡೆನಲ್ಲಿ ಅಂದರೆ ಈಗ ಒಂದು ವಿಷ್ಣುಮೂರ್ತಿ ಅಂತ ಇಟ್ಕೊಳ್ಳೋಣ. ಆ ವಿಷ್ಣುಮೂರ್ತಿಯ ಪಾದದ ಮೇಲ್ಭಾಗದಿಂದ ಹಿಡಿದು ಅವನ ಕತ್ತಿನ ಭಾಗದ ತನಕ ಮತ್ತು ಈ ಕಣ್ಣಿನವರೆಗೂ 14 ಲೋಕಗಳು ಅವನ ಆ ಶರೀರದಲ್ಲಿ ಕಂಡು ಗೋಚರವಾಗುತ್ತೆ. ಈ 14 ದಿಕ್ಕುಗಳು ಕೂಡ ಅತಲ ವಿತಲ ಸುತಲ ರಸಾತಲ ತಲಾತಲ ಪಾತಾಲ ಭುವರ್ಲೋಕ ಸುವರ್ಲೋಕ ನಿತ್ಯಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ, ಈ ರೀತಿ 14 ಲೋಕಗಳಿಗೂ ಒಂದೊಂದು ಹೆಸರನ್ನು ಅದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದಂಥ ನಾವು ಭೂಮಂಡಲದಲ್ಲಿ ವಾಸವಾಗಿದ್ದೀವಿ. ಈ ಭೂಮಿಯನ್ನು ನಾವು ಪರಿಕಲ್ಪನೆಯಾಗಿ ಇಟ್ಕೊಂಡಿದ್ದೀವಿ. ಈ ಭೂಮಿಯಲ್ಲಿ ವಾಸಕ್ಕೆ ಯೋಗ್ಯವಾದಂತಹ ಸ್ಥಳ ಅಂದರೆ ಈ ಭೂಮಿ. ಈ ಭೂಮಿಯಲ್ಲಿ ಇಲ್ಲಿನ ಜನಜೀವನ ತುಂಬ ಅದ್ಭುತವಾಗಿರಬೇಕು ಮತ್ತು ಶಾಸ್ತ್ರದ ಪ್ರಕಾರ ಏನು ಹೇಳುತ್ತೆ, ಒಂದು 100 ವರ್ಷ ಅಂದರೆ ವೇದದಲ್ಲಿ ಏನು ಹೇಳುತ್ತೆ, ಶತಮಾನಂ ಭವತಿ ಶತಾಯು ಪುರುಷಃ ಅಂಥೇಳಿ ಒಬ್ಬ ವ್ಯಕ್ತಿ 100 ವರ್ಷ ಬದುಕಬಹುದಾದಂಥದ್ದನ್ನು ಹೇಗೆ ಬದುಕಬೇಕು, ಆರೋಗ್ಯವಾಗಿ ಹೇಗೆ ಇರಬೇಕು, ಮಾನಸಿಕ ಸುಸ್ಥಿತಿಯನ್ನು ಹೇಗೆ ಇಟ್ಕೋಬೇಕು, ಇದೆಲ್ಲವನ್ನು ಕೂಡ ಹಿಂದಿನ ಋಷಿಮುನಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ.
ಅದರಂತೆ ಈ ಬ್ರಹ್ಮಾಂಡದ ಪರಿಕಲ್ಪನೆ ಹೇಗೆ ಬಂದಿದೆ ಅಂತ ಕೇಳಿದ್ರೆ ಸುಮ್ಮನೆ ಒಂದು ಸಣ್ಣ ಉದಾಹರಣೆಗಳನ್ನು ಹೇಳ್ಕೊಂಡು ಹೋಗ್ತೇನೆ. ಆಧಾರ ಶಕ್ತಿಯೈ ನಮಃ ಅಂತ ಹೇಳುತ್ತೆ. ಈ ಆಧಾರ ಶಕ್ತಿಯೈ ನಮಃ, ಕೂರ್ಮಾಯ ನಮಃ, ಅನಂತಾಯ ನಮಃ, ಅಷ್ಟದಿಗ್ಗಜಾಯ ನಮಃ, ದಿಗ್ಗಜೋಪರಿ ಅಷ್ಟಕರ್ಣಿಕಾಯೈ ನಮಃ ಅಂಥೇಳಿ ಒಂದು ಎಲ್ಲ ಪೂಜಾ ವಿಧಾನಗಳಲ್ಲಿ ಇದು ಬರುತ್ತೆ. ಇದು ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ, ಆಧಾರ ಶಕ್ತಿ ಅಂದರೆ ಈ ಭೂಮಿಗೋ ಅಥವಾ ಈ ಭೂಮಂಡಲಕ್ಕೋ ಅಥವಾ ಪ್ರಪಂಚಕ್ಕೋ ಅಥವಾ ಇಡೀ ಸಮಸ್ತ ಬ್ರಹ್ಮಾಂಡಕ್ಕೂ ಒಂದು ಆಧಾರ ಬೇಕು. ಯಾವುದು ಆ ಆಧಾರ? ಅದನ್ನೇ ನಾವು ನೀರು ಅಂತ ಹೇಳ್ತೀವಿ. ಆ ಆಧಾರ ಶಕ್ತಿಯ ನೀರು ಅಂತ. ಕೂರ್ಮಾಯ ನಮಃ, ಆ ನೀರಿನ ಮೇಲೆ ವಿಷ್ಣುವಿನ ಅವತಾರವಾದಂಥ ಕೂರ್ಮ ಇರುತ್ತೆ. ಆ ಕೂರ್ಮದ ಮೇಲೆ ಅನಂತ ಅನ್ನೋ ಒಂದು ಸರ್ಪ, ಅಂದರೆ ಈ ಆಮೆಯ ಮೇಲ್ಭಾಗದ ಏನು ಬೆನ್ನು ಅಂತ ಏನಿದೆಯೋ ಅದು ಉಬ್ಬಾಗಿದೆ, ಅದು ಸಮತಟ್ಟಾಗಿಲ್ಲ, ಯಾವುದೋ ಪದಾರ್ಥಗಳನ್ನು ಇಡಕ್ಕಾಗಲ್ಲ ಅದರ ಮೇಲೆ. ಅದನ್ನ ಆ ಉಬ್ಬನ್ನು ಕವರ್ ಮಾಡಿದ ಹಾಗೆ ಆ ಅನಂತ ಅನ್ನೋದೇನಿರುತ್ತೆ ಆ ಹಾವು ಕವರ್ ಮಾಡುತ್ತೆ. ಅದರ ಮೇಲೆ ಭೂಮಿಯನ್ನು ಇಡ್ತಾರೆ. ಭೂಮಿಯನ್ನು ಇಟ್ಟ ಮೇಲೆ ಅಷ್ಟದಿಗ್ಗಜಗಳು ಅಂತ ನಾವು ಹೇಳ್ತೀವಿ. ಅಂದರೆ ಪೂರ್ವ ದಿಕ್ಕಿನಲ್ಲಿ ಗಂಡ ಹೆಂಡತಿಯರ ಜೊತೆಲೆ ಕುಮುದ ಕುಮುದಾಕ್ಷ ಅಂತ ಹೇಳಿ ಹೌದು ಕುಮುದ ಕುಮುದಾಕ್ಷ. ಯಾವುದಕ್ಕೆ ಶಕ್ತಿ ಇದೆ, ತಡೆಯುವಂಥ ಶಕ್ತಿ ಇದೆ ಅಂದರೆ ಅದು ಆನೆಗೆ ಮಾತ್ರ, ಬೇರೆ ಎಲ್ಲದಕ್ಕೂ ಶಕ್ತಿ ಇಲ್ಲ. ಅದರಲ್ಲಿಯೂ ಆನೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಮಹಾಲಕ್ಷ್ಮಿಯ ಸಂಕೇತ, ಸೂಚಕ ಅದು. ಹಾಗಾಗಿಯೇ ಆನೆಯನ್ನು ಮಹಾಲಕ್ಷ್ಮಿಯ ಪ್ರತೀಕ ಅಂತ ಹೇಳ್ತೀವಿ. ದುಡ್ಡಿದ್ದವನು ಯಾವುದೇ ಪದವಿಯಲ್ಲೂ ಇರ್ಬೋದು, ದುಡ್ಡಿದ್ದವನ ಆರೋಗ್ಯವನ್ನು ಪಡಿಬೋದು, ದುಡ್ಡಿದ್ದವನು ಮನೆ ಕಟ್ಬೋದು, ದುಡ್ಡಿದ್ದವನು ಇನ್ನೇನಾದರೂ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡುತ್ತೆ. ಅಂದರೆ ದುಡ್ಡು ಅಂದರೆ ಏನಂದರೆ ಶಕ್ತಿ, ಅದೊಂದು ಶಕ್ತಿ, ಅದು ಮಹಾಲಕ್ಷ್ಮಿ. ಈಗ ನಮ್ಮ ಕಾಲದಲ್ಲಿ ದುಡ್ಡು ಅಂತ ಹೇಳ್ಕೊಬೋದು, ಅವತ್ತಿನಲ್ಲಿ ಶಕ್ತಿ ಅಂತ ಹೇಳ್ಕೊಬೋದು. ಈಗ ಅಷ್ಟಲಕ್ಷ್ಮಿಯರು ನಿಮಗೆ ಒಲಿದಿದ್ದಾರೆ ಅಂತ ಹೇಳಿದ್ರೆ ಅಷ್ಟಲಕ್ಷ್ಮಿ ಒಂದೇ ಲಕ್ಷ್ಮಿ ಅಲ್ವಾ? ಹೆಂಗೆ ಅಷ್ಟಲಕ್ಷ್ಮಿ ಅಂತ ಕೇಳಿದ್ರೆ ಅಷ್ಟ ರೀತಿಯಾದಂತಹ ಸಕಲ ಸಲಕರಣೆಗಳು ಇಟ್ಕೊಂಡು ಒಬ್ಬ ವ್ಯಕ್ತಿ ರಾಜನಾಗ್ತಾನೆ. ಹೇಗೆ ರಾಜನಾಗ್ತಾನೋ ಹಾಗೆಯೇ ಇಲ್ಲಿ ಅಷ್ಟದಿಗ್ಗಜಗಳನ್ನು ಇಟ್ಕೊಂಡು ಈ ಬ್ರಹ್ಮಾಂಡ ನಿಂತಿದೆ ಅಂತ ಹೇಳ್ಕೊಬೋದು, ಈ ಭೂಮಿ ನಿಂತಿದೆ ಅಂತ ಹೇಳ್ಬೋದು. ಸುಮ್ಮನೆ ಆಧಾರ ಇಲ್ಲದೇನೆ ಸುಮ್ಮನೆ ನಿಂತ್ಕೊಳ್ಳೋಕೆ ಆಗಲ್ಲ ಅದು. ಹಾಗಾಗಿ ಕುಮುದ ಕುಮುದಾಕ್ಷ ಅಂಥೇಳಿ ಪೂರ್ವ ದಿಕ್ಕಿನಲ್ಲಿ ಇರುವಂಥ ಆನೆಗಳು ಅವರ ಹೆಂಡತಿಯ ಜೊತೆಯಲ್ಲಿ ಅದನ್ನು ರಕ್ಷಣೆ ಮಾಡಿ ತಡೆದಿಟ್ಕೊಂಡಿದೆ. ಅಂದರೆ ಈ ಕಡೆ ಉರುಳಬಾರ್ದು. ಈಗ ನೋಡಿ, ನೀರು ಕೂಡ ಜಾರುತ್ತೆ, ಜಾರುವಂಶ. ಅದೇ ರೀತಿ ಆಮೆನೂ ಕೂಡ ಮೇಲಿರುವಂಥದ್ದು ಏನು ಬೆನ್ನಿನ ರೀತಿಯಲ್ಲಿ ಇರ್ತದಲ್ಲ ಅದರಲ್ಲಿಯೂ ಕೂಡ ಪಾಚಿ ಕಟ್ಟಿದಂಗೆ ಇರುತ್ತೆ, ಅದು ಜಾರುತ್ತೆ. ಆನಂತರ ಹಾವುಗೂ ನಿಮಗೆ ಗ್ರಿಪ್ ಹಿಡ್ಕೊಳಕ್ಕಾಗಲ್ಲ, ಅದು ಕೂಡ ಲೋಳೆ ಥರ ಇರುತ್ತೆ, ಅದು ಜಾರುತ್ತೆ. ಇವು ಮೂರೂ ಜಾರುವಂಥದ್ದನ್ನು ನಿಂತ್ಕೊಳ್ಳೋದು ಹೇಗೆ? ಅದನ್ನು ಆನೆಯಿಂದ ಅದನ್ನು ತಡೆದು ನಿಲ್ಲಿಸುವಂಥದ್ದು ಅನ್ನೋದು ಆ ಪರಿಕಲ್ಪನೆ ಅದು. ಅದೇ ರೀತಿ ಎಲ್ಲ ಕಡೆಗಳಲ್ಲೂ ಅಷ್ಟದಿಕ್ಕುಗಳಲ್ಲಿಯೂ ಅಂದರೆ 8 ಕಡೆಗಳಲ್ಲಿಯೂ ಆನೆ ಹಿಡ್ಕೊಂಡು ನಿಂತ್ಕೊಂಡಿದೆ ಗಂಡ ಹೆಂಡತಿಯರ ಜೊತೆಲಿ. ಕುಮುದ ಕುಮುದಾಂಜನ ಪುಷ್ಪದಂತ ವಾಮನ ಶಂಕುಕರ್ಣ ಇದೆಲ್ಲವೂ ಕೂಡ ಆನೆಗಳ ಹೆಸರು. ದಂಪತಿಗಳ ಸಮೇತ 16 ಆನೆಗಳು 8 ದಿಕ್ಕುಗಳಲ್ಲಿ. 8 ದಿಕ್ಕುಗಳಲ್ಲಿ 16 ಆನೆಗಳು ಅಂದರೆ ಅವರವರ ದಂಪತಿ ಸಮೇತವಾಗಿ. ಯಾಕೆ ಈ ದಂಪತಿ ಸಮೇತ? ಈಗ ಉದಾಹರಣೆಗೆ ದಸರಾ ಆನೆಗೆ ಹೋಗ್ತಾ ಇರುತ್ತೆ, ನೋಡಿದಿರಲ್ವಾ? ದಸರಾ ತನ್ನ ಏನು ಅಂಬಾರಿಯನ್ನು ಹೊರಸಿರ್ತಾರೆ ಆ ಆನೆ ಮೇಲೆ. ಹೊರಸಿದ್ದು ತುಂಬ ನೋವು, ಯಾರಿಗೆ ಹೇಳ್ಕೊಳಕ್ಕಾಗತ್ತದು? ಅದನ್ನು ಒಂದು ಮೇಲೆ ಸ್ಟೇಜನ್ನು ಮಾಡಿ, ಅಂದರೆ ಹಾಸಿಗೆಯನ್ನು ಮಾಡಿ ಅದರ ಮೇಲೆ ಅಂಬಾರಿಯನ್ನಿಟ್ಟು ಪಕ್ಕದಲ್ಲಿ ಕಾಂತಿ ಅಥವಾ ಮೇರಿ ಅನ್ನೋ ಆನೆಯನ್ನು ಬಿಡ್ತಾರೆ. ನೀವು ನೋಡಿರ್ಬೋದು ಅಂಬಾರಿಗಳಲ್ಲಿ. ಯಾಕೆ ಅಂತ ಕೇಳಿದ್ರೆ ತನ್ನ ಗಂಡ ಏನು ಮಾಡ್ತಾ ಇದ್ದಾನೆ ರಕ್ಷಣೆನ ಅದಕ್ಕೆ ಹೆಂಡಿ ಸಾಥ್ ಕೊಡ್ತಾಳೆ ಅಥವಾ ಪ್ರೇಯಸಿ ಸಾಥ್ ಕೊಡ್ತಾಳೆ. ಸಾಥ್ ಕೊಟ್ಟ ಮೇಲೆ ಇನ್ನೂ ಉತ್ಸಾಹದಿಂದ ಮಾಡ್ತಾನೆ, ನೋಡಿ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಇರುತ್ತೆ. ಅದಕ್ಕೋಸ್ಕರನೇ ಈ ಗಂಡ ಹೆಂಡತಿಯ ಒಂದು ಸಂಸ್ಕಾರ ಬಂದಿದ್ದು ಜಗತ್ತಿನಲ್ಲಿ ಹಾಗೆಯೇ ಅದು. ಈ ಪರಿಕಲ್ಪನೆನೇ ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕಾಖ್ಯ ಈ ಅಷ್ಟದಿಗ್ಗಜಗಳು ಅಂತ. ಈ ಅಷ್ಟದಿಗ್ಗಜಗಳು ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇವೆ. ಕರ್ಣಿಕೆಗಳು ಅಂತ ಹೇಳ್ತೀವಿ, ಅಂದ್ರೆ ಕಮಲದ ಹೂವು ಹೇಗಿರುತ್ತೋ ಆ ಕಮಲದ ಹೂವಿನ ಮಧ್ಯಭಾಗದಲ್ಲಿ ಭೂಮಿ ಇರುತ್ತೆ. ಆ ಎಲೆಗಳನ್ನೇ ಅಷ್ಟದಿಗ್ಗಜಗಳು ಹಿಡ್ಕೊಳ್ಳುವಂಥದ್ದು. ಹಾಗಾಗಿ ಅದನ್ನ ಕರ್ಣಿಕಾಯೈ ನಮಃ ಅಂತ, ಅದರ ಮಧ್ಯದಲ್ಲಿ ಭೂಮಿ ಇದೆ. ಇದು ರಕ್ಷಣೆಯಿಂದ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಭೂಮಿ ಗುಂಡಿಗಿರುತ್ತೆ ಅದನ್ನ ಹಂಗೆ ಹೋಗ್ತಾ ಇರುತ್ತೆ ಅಂತ. ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ಎಷ್ಟೋ ವಿಷಯಗಳು ಗೋಚರ ಆಗೋದೇ ಹೀಗೆ. ಅದಾದ ಮೇಲೆ ಅಂದರೆ ಈ ಜನಜೀವನ ಅಸ್ತವ್ಯಸ್ತವಾಗಬಾರ್ದು, ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗಬೇಕು ಅನ್ನೋದಕ್ಕಾಗಿ ಋಷಿಮುನಿಗಳು ಅನೇಕ ವಿಷಯಗಳನ್ನು ನಮಗೆ ಗೋಚಾರ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ದಿಕ್ಕುಗಳು, ಪೂರ್ವ ದಿಕ್ಕು, ಸೂರ್ಯ ಹುಟ್ಟುವಂತಹ ದಿಕ್ಕು ಪೂರ್ವ, ಅನಂತರ ದಕ್ಷಿಣ, ಅನಂತರ ಪಶ್ಚಿಮ, ಅನಂತರ ಉತ್ತರ.
ಇದನ್ನು ನಾವು 4 ದಿಕ್ಕುಗಳಾಗಿ ಕಾಣುತ್ತೆ ನಮಗೆ. ಆದರೆ ಅದರಲ್ಲಿ ದಶ ದಿಕ್ಕುಗಳಿವೆ, 10 ದಿಕ್ಕುಗಳಿವೆ. ಅದರಲ್ಲಿ ಪೂರ್ವದಿಂದ ದಕ್ಷಿಣದ ಭಾಗದಲ್ಲಿ ಆಗ್ನೇಯ ಕೋಣ ಅಂತ ಹೇಳ್ತೀವಿ, ದಕ್ಷಿಣದಿಂದ ಪಶ್ಚಿಮಕ್ಕೆ ನೈಋತ್ಯ ಕೋಣ ಅಂತೀವಿ, ಪಶ್ಚಿಮದಿಂದ ಉತ್ತರಕ್ಕೆ ವಾಯುವ್ಯ ಕೋಣ ಅಂತೀವಿ, ಅದೇ ರೀತಿ ಉತ್ತರದಿಂದ ಪೂರ್ವಕ್ಕೆ ಮತ್ತೆ ಪೂರ್ವಕ್ಕೆ ಈಶಾನ್ಯ ಕೋಣ ಅಂತ ಹೇಳ್ತೀವಿ. ಮೇಲೆ ಒಂದು ದಿಕ್ಕು ಅಂದರೆ ನಿಮಗೆ ಆಕಾಶದ ತತ್ವ ಅಂತ ಏನು ಹೇಳ್ತೀವೋ ಅದಕ್ಕೆ ಅಂತರಿಕ್ಷ ಅಂತ ಹೇಳ್ತೀವಿ. ಆನಂತರ ಪಾತಾಳ ಅಂತ ಹೇಳ್ತೀವಿ, ಭೂಲೋಕ ಅಂತ ಹೇಳ್ತೀವಿ. ಈ ರೀತಿ 10 ದಿಕ್ಕುಗಳನ್ನು ನಾವು ಕಾಣ್ಬೋದು. ಈ 10 ದಿಕ್ಕುಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥವು 4 ದಿಕ್ಕುಗಳು. ಇದನ್ನು ಈ 10 ದಿಕ್ಕುಗಳು ಬಂದಾಗೋಯ್ತು, ಅಗ್ನಿ ಪ್ರತಿಷ್ಠಾಪನೆ ಆದಮೇಲೆ ಅದು ಅಗ್ನಿಕೋಣೆ ಅಂತ ಹೇಳಾಗೋಯ್ತು. ಆದರೆ ಅದಕ್ಕಿಂತ ಮುಂಚೆ ಈ 4 ದಿಕ್ಕುಗಳ ಪರಿಕಲ್ಪನೆ ಆಯಿತು. ಈ 4 ದಿಕ್ಕುಗಳಲ್ಲಿ ಮೊದಲನೇದಾಗಿ ಪೂರ್ವ ಅಂತ ಹೇಳ್ತೀವಿ. ಯಾಕೆ ಅದಕ್ಕೆ ಪೂರ್ವ ಅಂತ ಬಂತು ಅಂದರೆ ಸಂಸ್ಕೃತದಲ್ಲಿ ಅನೇಕ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಅದರಲ್ಲಿ ಇಂಪಾರ್ಟೆಂಟ್ ಅರ್ಥ ಅಂದರೆ ಪೂರ್ವ ಅಂದರೆ ಹುಟ್ಟುವುದು ಅಂತ ಅರ್ಥ, ಹುಟ್ಟೋದು ಅಂತ. ಅದೇ ರೀತಿ ಕನ್ನಡದಲ್ಲಿ ನಾವು ತಗೊಂಡ್ರೆ ಪೂರ್ವ ಅಂತ ಹೇಳಿದ್ರೆ, ಪೂರ್ವ ಅಂದರೆ ಪೂರ್ವದಲ್ಲಿ ನಮ್ಮ ತಾತ ಅಂತ ಹೇಳ್ತಿರಲ್ಲ, ಪೂರ್ವ ಅಂದರೆ ಈ 3 ದಿಕ್ಕುಗಳಿಗೆ ಇದು ಪೂರ್ವ ಅಂದರೆ ಹಿಂದಿಂದ ಅಂತ ಆಗೋಯ್ತಿದ್ದು, ಅಂದರೆ ಮೊದಲು ಹುಟ್ಟಿದ್ದು ಅಂತ ಆಗೋಯ್ತು. ಆ ಪುರಾತನದಲ್ಲಿ ಹುಟ್ಟಿದಂತಹ ದಿಕ್ಕಿನಲ್ಲಿ ಹುಟ್ಟಿದಂತಹ ಒಬ್ಬ ಮಹಾತ್ಮ ಕಶ್ಯಪ ಈಗಿರುವಂತಹ ಜಾಗದಲ್ಲಿ ಅಂದರೆ ಸೂರ್ಯನ ಬಲಭಾಗದಲ್ಲಿ ಹುಟ್ಟುವಂತಹ ಲಕ್ಷಣಕ್ಕೆ ಬಂದರೆ ಎಡಭಾಗದಲ್ಲಿ ಹುಟ್ಟುವಂಥದ್ದಕ್ಕೆ ಅಲ್ಲಿ ಒಂದು ಯಜ್ಞವನ್ನು ಮಾಡ್ತಾನೆ. ಬಲಭಾಗ ಮತ್ತು ಎಡಭಾಗ, ಅದರಲ್ಲಿ ಎಡಭಾಗದಲ್ಲಿ ಯಜ್ಞವನ್ನು ಮಾಡ್ತಾನೆ ಲೋಕ ಕಲ್ಯಾಣಾರ್ಥವಾಗಿ. ಅದಕ್ಕೆ ಸಂತುಷ್ಟನಾದಂತಹ ಸೂರ್ಯದೇವ ಆ ಜಾಗವನ್ನು ಅವನಿಗೆ ದಕ್ಷಿಣೆಯಾಗಿ ಕೊಡ್ತಾನೆ. ಅದಕ್ಕೆ ಇದಕ್ಕೆ ದಕ್ಷಿಣ ಅಂತ ಹೆಸರು. ಪೂರ್ವ ಅಂದರೆ ಮೊದಲೇ ಹುಟ್ಟಿದ್ದು ಅಂತ ಅರ್ಥ. ಇನ್ನು ದಕ್ಷಿಣ ಅಂತ ಹೇಳಿದ್ರೆ ಯಜ್ಞವನ್ನು ಮಾಡಿ ಸಂಪಾದನೆ ಮಾಡಿದಂತಹ ದಕ್ಷಿಣೆ, ಆ ಹೆಸರನ್ನು ಅಲ್ಲಿಗೆ ಸೂಚನೆ ಮಾಡ್ತಾ ಇತ್ತು, ದಕ್ಷಿಣ ಅಂತ. ಈ ದಕ್ಷಿಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ದಕ್ಷಿಣೆ ಕೊಡೋದು ಅಂತ ಹೇಳ್ತೀವಿ. ಅಪಾತ್ರರಲ್ಲಿ ದಾನವನ್ನು ಮಾಡಬಾರ್ದು, ಯಾರೋ ಸಿಕ್ಕದವ್ರಿಗೆಲ್ಲ ಕೊಡೋಕ್ಕಾಗಲ್ಲ. ಅವನ ಏನು ಯೋಗ್ಯತೆಯನ್ನು ಇದೆ ಆ ಯೋಗ್ಯತೆ ಲೋಕ ಕಲ್ಯಾಣಾರ್ಥವಾಗಿ ಏನು ನಡೆಯುತ್ತೆ ಅಥವಾ ಅವನಿಂದ ಏನು ಜನಗಳಿಗೆ ಉಪಯೋಗವಾಗುತ್ತೆ, ಅವನಿಂದ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗಿದ್ದರೆ ಮಾತ್ರ ಆತನಿಗೆ ದಕ್ಷಿಣೆಯನ್ನು ಕೊಡಬೇಕು. ಇಲ್ಲ ಅಂದರೆ ಕೊಡೋ ಹಾಗಿಲ್ಲ. ಸುಮ್ಮನೆ ಕೊಡೋದೆಲ್ಲ ಧರ್ಮ ಆಗುತ್ತೆ. ಅನಂತರ ಪಶ್ಚಿಮ ಅಂತ ಹೇಳುತ್ತೆ. ಪಶ್ಚಿಮ ಅಂದರೆ ಏನು? ಮುಳುಗೋದು ಅಂತ ಅರ್ಥ. ಏನು ಮುಳುಗುತ್ತೆ? ಪೂರ್ವದಲ್ಲಿ ಏನೇನು ಹುಟ್ಟಿರುತ್ತೋ ಅದೆಲ್ಲ ಪಶ್ಚಿಮದಲ್ಲಿ ಮುಳುಗುತ್ತೆ. ಆ ಸೂರ್ಯದೇವ ಪೂರ್ವದಲ್ಲಿ ಹುಟ್ಟದಂತಹ ಸೂರ್ಯ ಪಶ್ಚಿಮಕ್ಕೆ ಬರಬೇಕಾದ್ರೆ 9,52,00,000 ಯೋಜನೆಗಳಷ್ಟು ಕ್ರಮಿಸ್ತಾನೆ ಒಂದು ದಿವಸಕ್ಕೆ. ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟು ಕ್ರಮಿಸ್ತಾನೆ. ಕಣ್ಣು ಮಿಟುಕಿಸಿ ಕಣ್ಣು ತೆಗೆಯುವಷ್ಟೊತ್ತಿಗೆ 2,03,000 ಕಿಲೋಮೀಟ್ರ್ ಹೋಗಿರ್ತಾನೆ ಸೂರ್ಯ. ಪಶ್ಚಿಮ ಅಂದರೆ ಮುಳುಗೋದು ಅಂತ. ಎಲ್ಲಿ ಮುಳುಗುತ್ತೆ? ಮುಳುಗೋದು ಅಂದರೆ ಮುಳುಗೋದು ಅನ್ನೋ ಅರ್ಥ ಏನಿದೆ ಅದು ಯಾವುದಾದ್ರೂ ನೀರಿನಲ್ಲಿ ತಾನೇ ಮುಳುಗಕ್ಕೆ ಸಾಧ್ಯ. ಅದಕ್ಕೆ ನೀರಿಗೆ ಹೆಸರು ನಾರ ಅಂತ ಹೆಸರು, ನಾರಾಯಣ ಅಂತ. ಆ ನಾರಾಯಣ ಅಂದರೆ ನೀರನ್ನು ಯಾರು ಹೊಂದಿರ್ತಾನೋ ಅವನಿಗೆ ನಾರಾಯಣ ಅಂತ ಹೆಸರು. ಅದಕ್ಕೋಸ್ಕರನೇ ಅಲ್ಲಿ ಲಕ್ಷ್ಮೀನಾರಾಯಣರು ಇರ್ತಾರೆ. ಈ ಲಕ್ಷ್ಮೀನಾರಾಯಣರಲ್ಲಿ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತೇಳಿ ಏನೇನೆಲ್ಲ ನಾವು ಪುಣ್ಯ ಪಾಪಗಳು ಏನೆಲ್ಲ ಮಾಡ್ತೀವೋ ಅದೆಲ್ಲ ನಾರಾಯಣನನ್ನು ಸೇರಿಕೊಳ್ಳಿ, ನಾರಾಯಣ ಸ್ಮರಣೆ ಮಾಡಿದ್ರೆ ಅದಕ್ಕೆ ಕಡೆಯಲ್ಲಿ ಎಲ್ಲರನ್ನೂ ತಗೊಂಡು ಹೋಗಬೇಕಾದ್ರೆ ಅಂದರೆ ಅಂತಿಮ ಯಾತ್ರೆ ಅಂತ ಏನು ಹೇಳ್ತೀವೋ ಆವಾಗಲೂ ಗೋವಿಂದ ನಾರಾಯಣ ಅಂತಲೇ ಕರ್ಕೊಂಡು ಹೋಗೋದು. ಯಾಕೆ ಅಂದರೆ ಎಲ್ಲ ಅವನಲ್ಲಿ ಸೇರಿಕೊಳ್ಳಿ, ಅವನಲ್ಲಿ ಮುಕ್ತಾಯವಾಗಲಿ ಅನ್ನೋದಕ್ಕೆ. ಅದರದ ಕೃಷ್ಣ ಅನ್ನೋ ಒಂದು ಹೆಸರು ಹಾಗೆ. ಕಪ್ಪು ಅಂತ ಹೇಳ್ತೀವಿ, ಅಂಧಕಾರದಲ್ಲಿ ಅಂದರೆ ನಮಗೆ ಅಂಧಕಾರ ಆಗಿರ್ಬೋದು, ಅದು ಜ್ಞಾನಕಾರಕನಾದಂಥ ವಿಷ್ಣುವಿನಲ್ಲಿ ಲೀನವಾಗುತ್ತೆ ಅದು. ಹಾಗಾಗಿಯೇ ನಾರಾಯಣ ಅಲ್ಲಿ ಲೀನವಾಗುತ್ತೆ ಎಲ್ಲ ಹೋಗಿ. ಅಲ್ಲಿಂದ ನೀರು ಅಂದರೆ ನೀರೇ ಅಂತ ಗೊತ್ತು, ನಾರಾಯಣ ಅಂದರೆ ನೀರು ಅಂತ ಆಗೋಯ್ತು. ಅಲ್ಲಿಂದ ಉತ್ತರಕ್ಕೆ ಅರಿತಾನೆ. ಈಗಿರುವಂಥ ಉತ್ತರ ಅಂತ ಏನು ಹೇಳ್ತೀವಿ ಅದಕ್ಕೆ ಉತ್ತರ ಅಂದರೆ 2 ಅರ್ಥ ಉಂಟು. ಬೆಳೆಯೋದು ಅಂತ ಅರ್ಥನೂ ಉಂಟು. ಎರಡನೇದು ನಮಗೆ ಏನಾದರೂ ಒಂದು ಪ್ರಶ್ನೆ ಸಿಕ್ಕಿದ್ರೆ, ಅಂದರೆ ಮನಸ್ಸಿನಲ್ಲಿ ಏನಾದರೂ ಒಂದು ಪ್ರಶ್ನೆ ಸಿಕ್ಕಿದ್ರೆ, ಪ್ರಶ್ನೆ ನಾವೇನಾದರೂ ಒಂದು ಯಾರ ಹತ್ರನಾದ್ರೂ ಆನ್ಸರ್ ತೊಗೋಬೇಕಪ್ಪ ಅಂತ ಹೇಳಿದ್ರೆ ತನ್ನಗೆ ತಾನಾಗೇ ಕೂತ್ಕೊಂಡು ಉತ್ತರ ದಿಕ್ಕಿಗೆ ತಿರುಕೊಂಡು ಕಣ್ಣು ಮುಚ್ಕೊಂಡು ಅದನ್ನು ಧ್ಯಾನ ಮಾಡ್ಕೊಂಡು ಆ ಪ್ರಶ್ನೆಯನ್ನು ಕೇಳಿದ್ರೆ 10 ನಿಮಿಷಕ್ಕೆ 10ನೇ ನಿಮಿಷ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ, ನಿಮ್ಮ ಮನಸ್ಸಲ್ಲೇ ಆನ್ಸರ್ ಬಂದ್ಬಿಡುತ್ತೆ. ಅಲ್ಲಿ ಇರುವಂಥವನೇ ಶಿವ. ಶಿವ ಅಂದರೆ ಜ್ಞಾನ ಅಂತ, ಶಿವ ಅಂದರೆ ಮಂಗಲ ಅಂತ. ಅಲ್ಲಿ ಇರೋವಂಥವನೇ, ಉತ್ತರ ದಿಕ್ಕಿನಲ್ಲಿ ಇರೋವಂಥವನೇ ಜ್ಞಾನ. ಅವನು ಯಾಕೆ ಯಾವಾಗಲೂ ಜಪ ಮಾಡ್ತಾನೆ ಇರ್ತಾನೆ? ಜ್ಞಾನ ವೃದ್ಧಿಸ್ಕೊಳ್ಳೋರು ಮೌನವಾಗಿರಬೇಕು. ಮೌನವಾಗಿದ್ದರೆ ನಿನಗೆ ಜ್ಞಾನ ಹೆಚ್ಚಾಗುತ್ತೆ. ಹಾಗಾಗಿ ಮೌನವಾಗಿ ಇದ್ದು ಆಯುಷ್ಯನ್ನು ಮತ್ತು ಜ್ಞಾನವನ್ನು ಪಡ್ಕೊಳ್ಳೋವಂಥ ಒಂದು ಕ್ರಮ ಅದು. ಇನ್ನು ಮೇಲೆ ಈಗ ಬೆಳೆಯೋದು ಅಂತ ಅರ್ಥ. ಏನು ಬೆಳೀತು? ಅಲ್ಲಿ ಪರ್ವತ ರಾಜ ಇರುವಂಥ ಜಾಗ ಅದು.
ಹಾಗಾಗಿ ಪರ್ವತರಾಜ ಅಂತದ್ದು ಮೇಲ್ ಉತ್ತರೋತ್ತರ ಅಂದರೆ ಬೆಳೆಯುವಂಥದ್ದು ಅಂತ ಅರ್ಥ. ಮೇಲೆ ಪೂರ್ತಿ ಪರ್ವತರಾಜ ಹುಟ್ಟದ ಮೇಲೆ ಅವಳಿಗೆ ಪಾರ್ವತಿ ಇನ್ನೂ ಒಂದು ಮಗಳು ಇರ್ತಾಳೆ. ಅವಳಿಗೆ ಅಹಂಕಾರ ಜಾಸ್ತಿ ಆಗುತ್ತೆ. ಮೇಲಿದ್ದರೆ ಸಾಧಾರಣವಾಗಿ ಅಧಿಕಾರದಲ್ಲಿದ್ರೂ ಹಣ ಇದ್ರೇನೋ ಮದ ಜಾಸ್ತಿ ಆಗೇ ಇರುತ್ತೆ. 4 ಜನ ಗುರುತಿಸಿದ ಮೇಲೆ ನನಗೆ ಮದ ಬಂದ್ಬಿಡುತ್ತೆ. ಆ ಮದನ ಇಳಿಸ್ಬೇಕು ಅನ್ನೋದಕ್ಕಾಗಿ ಪರಮೇಶ್ವರ ಮತ್ತು ಶಿವ ಅವನಿಗೆ ಬುದ್ಧಿಯನ್ನು ಕೊಡಬೇಕು ಅಂತಲೇ ಈ ಗಣಪತಿ ಅವತಾರವನ್ನು ಅಲ್ಲಿ ತಂದ. ಹಾಗಾಗಿ ಇವಳಿಗೆ ಬೆವರು ಇಳಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ ಜ್ಞಾನ ಅಂದರೆ ಉತ್ತುಂಗವಾಗಿ ನಿಂತ್ಕೊಂಡ್ಬಿಟ್ರೆ ಅವ್ರಿಗೆ ಅಹಂಕಾರ ಬಂದಿರುತ್ತೆ. ಆ ಅಹಂಕಾರದಲ್ಲಿ ಬಹುತೇಕ ಜ್ಞಾನವನ್ನು ಕೊಡಬೇಕು ಅಂದರೆ ನೋಡಿ ಇವ್ರಿಗೆ ಬೆವರು ಇಳಿಸ್ತೀನಿ ನೋಡು ಅಂತ ಹೇಳ್ತಾರಲ್ಲ, ಆ ಬೆವರನ್ನು ಇಳಿಸಿದ ಮೇಲೆ ಜ್ಞಾನ ಬರುತ್ತೆ. ಅದಕ್ಕಾಗಿಯೇ ಶಿವ ಅಲ್ಲಿ ಜ್ಞಾನವನ್ನು ಕೊಟ್ಟ ಅಂತ. ಅದಕ್ಕೋಸ್ಕರನೇ ಆನ್ಸರ್ ನಮಗೆ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಸಿಗುವಂಥದ್ದೇ ಉತ್ತರ ದಿಕ್ಕಲ್ಲಿ. ಇದು ಉತ್ತರ ದಿಕ್ಕಿನ ಮೇಲ್ನೋಟಕ್ಕೆ ಬಂದಂತಹ ಹೆಸರು. ಇನ್ನು ಈ ದಿಕ್ಕುಗಳಲ್ಲಿ ಅಂದರೆ ಈಗ ಸುಮ್ಮನೆ ಉದಾಹರಣೆಗೆ ಒಂದು ಸಣ್ಣ ದಿಕ್ಕನ್ನು ಹೇಳ್ತೇನೆ. ಸಣ್ಣ ದಿಕ್ಕು ಅಂದರೆ ಅದು ದೊಡ್ಡ ಮಹತ್ವವಾದಂಥ ವಿಷಯ. ಅದು ದಕ್ಷಿಣ ದಿಕ್ಕು ಅಂತ ಹೇಳ್ತೀವಿ. ಇಲ್ಲಿ ನೀವು ಹೇಳಿದ್ರಿ ಅಪಾತ್ರರಿಗೆ ದಾನವನ್ನು ಮಾಡಬಾರ್ದು ಅಂತ. ಈ ಅಪಾತ್ರರಿಗೆ ದಾನವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಧರ್ಮವಾಗಿ ಅವನು ಕೊಟ್ಬಿಡ್ಬೋದು, ನೀನೇನಾದರೂ ಬದುಕು ಹೋಗಪ್ಪ ಅಂತ. ಆದರೆ ದಾನವಾಗಿ ಕೊಡುವಂಥದ್ದಕ್ಕೆ ಒಂದು ಕಟ್ನಿಟ್ಟಾದಂಥ ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆಯಲ್ಲಿಯೇ ಹೋಗಬೇಕು. ಹಂಗೆ ಹೋದ್ರೆ ಹೀಗೆಯೇ ಕೊಡಬೇಕು ಅಂತ ಇರುತ್ತೆ, ಹಾಗೆಯೇ ಕೊಡಬೇಕು. ಆ ಕೊಟ್ಟರೆ ತಲುಪೋದದು. ಅಂತಹ ದಿಕ್ಕಿನಲ್ಲಿ ಸಣ್ಣ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ ಸತ್ತೋಗ್ಬಿಡ್ತಾನೆ, ಅಂದರೆ ತೀರೋಗ್ಬಿಡ್ತಾನೆ. ತೀರೋದ ಮೇಲೆ ಆಸ್ ಪರ್ ರಾಮಾನುಜ ರೆಕಾರ್ಡ್ಸ್ ಪ್ರಕಾರ ಮತ್ತು ಗರುಡ ಪುರಾಣದ ರೀತಿಯಲ್ಲಿ ಅಲ್ಲಿಯೇ ತಿರುಗ್ತಾ ಇರುತ್ತೆ ಅವನ ಆತ್ಮ. ನೀವು ಮೊದಲು ಇದನ್ನು ಚರ್ಚೆಯನ್ನು ಮಾಡಿದ್ವಿ. ಈ ತಿರುಗದ ಮೇಲೆ ಆ ಆತ್ಮ ಒಂದು ಗತಿಗೆ ಬರಬೇಕು. ಗತಿಗೆ ಬರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಮಗನೋ ಮಗಳೋ ಶಿಷ್ಯನೋ ಯಾರೋ ಒಬ್ಬರು ಅದನ್ನು ತಗೊಳ್ಬೇಕು, ದರ್ಬೆಯನ್ನು ತಗೊಂಡ ಮೇಲೆ ಗತಿ ಬರುತ್ತೆ. ಗತಿ ಬಂದ ಮೇಲೆ ಇಲ್ಲಿಂದ 14 ಯೋಜನೆಗಳಷ್ಟು ಸಂಚಾರ ಮಾಡಬೇಕು. ಒಂದೊಂದು ಯೋಜನೆಯು ತುಂಬ ದೊಡ್ಡ ಕಠೋರವಾದಂಥ ವಿಷಯಗಳವೆಲ್ಲ. ನೀರಿನಲ್ಲಿ ಹೋಗಬೇಕು, ಅನಂತರ ಮಡ್ ರೋಡು ಅಂತ ನಾವು ಕರಿತೀವಲ್ಲ ಆ ಥರದ ರೋಡ್ಗಳಲ್ಲಿ ಹೋಗಬೇಕು, ರಸ್ತೆಯಲ್ಲಿ ಹೋಗಬೇಕು, ಗುಹೆಯಲ್ಲಿ ಹೋಗಬೇಕು, ಅನಂತರ ಕಲ್ಲು ಬಂಡೆಗಳ ಮೇಲೆ ಹೋಗಬೇಕು, ಅನಂತರ ಬರೀ ಕಾಡಿನಲ್ಲಿ ಪ್ರಯಾಣ ಮಾಡಬೇಕು. ಈ ರೀತಿ ಕಠೋರವಾದಂಥ ನರಕದ ದರ್ಶನವನ್ನು ಮಾಡ್ತಾ ಹೋಗಬೇಕು. ಇಲ್ಲೆಲ್ಲ 14 ಯೋಜನೆಗಳು ಹೋದ ಮೇಲೆ ಅಲ್ಲಿ ಒಂದು ವಿರಜಾ ನದಿ, ವೈತರಣಿ ನದಿ ಅಂತ ಇರುತ್ತೆ. ಈ ನದಿಗಳಲ್ಲಿ ಸ್ನಾನ ಮಾಡಿಕೊಂಡು, ಅಂದರೆ ಪಾಪದ ಲೆಕ್ಕಾಚಾರ ಪಾಪದವರಿಗೆ, ಪುಣ್ಯದ ಲೆಕ್ಕಾಚಾರ ಪುಣ್ಯದವರಿಗೆ, ಈ ರೀತಿಯಾದಂತಹ ಕ್ರಮದಲ್ಲಿ ಹೋದರೆ ಆನಂತರ ಚಿತ್ರಗುಪ್ತನ ಆಸ್ಥಾನಕ್ಕೆ ಹೋಗಿ ಚಿತ್ರಗುಪ್ತನ ಆಸ್ಥಾನದಿಂದ ಅವನಿಗೆ ಏನೇನು ರೋಗಗಳಿದೆಯೋ, ರುಜಿನಗಳಿದೆಯೋ, ಏನು ಪಾಪ ಮಾಡಿದ್ನೋ, ಅಪಮೃತ್ಯುನ, ಘೋರ ಮೃತ್ಯುನ, ಸಂಸಾರ ಮೃತ್ಯುದಿಂದ, ಸಮಸ್ತ ದೋಷಗಳಿಂದ ಬಂದಿದ್ದಾನ ಅಥವಾ ಪುಣ್ಯದಿಂದ ಬಂದಿದ್ದಾನ, ಎಲ್ಲ ಕ್ಯಾಲ್ಕುಲೇಷನನ್ನು ಮಾಡಿ ಅನಂತರ ಯಮಧರ್ಮರಾಯನಿಗೆ 4 ದಿಕ್ಕುಗಳಿಂದ, ಅಂದರೆ ದಕ್ಷಿಣದಲ್ಲಿಯೇ ಇರುವಂತಹ 4 ದಿಕ್ಕುಗಳಲ್ಲಿ ಯಾರೆಲ್ಲ ಹೋಗ್ತಾರೆ ಅವರಿಗೆ ಒಂದೊಂದು ರೀತಿಯಾದಂಥ ಪುಣ್ಯಫಲ ಮತ್ತು ಶಿಕ್ಷೆಯನ್ನು ಕೊಡ್ತಾನೆ. ಅಂದರೆ ಪೂರ್ವದಲ್ಲಿ ಬರುವಂಥವನಿಗೆ, ಪಶ್ಚಿಮದಲ್ಲಿ ಬರುವಂಥವನಿಗೆ, ಉತ್ತರದಲ್ಲಿ ಬರುವಂಥವನಿಗೆ, ದಕ್ಷಿಣದಲ್ಲಿ ಬರುವಂಥವನಿಗೆ. ಅಲ್ಲಿ ನಾ ಹೇಳ್ತಾ ಇರೋದು ಈ ದಿಕ್ಕುಗಳಲ್ಲ, ಅಲ್ಲಿಯೇ ಅರಮನೆಯಲ್ಲಿರುವಂತಹ ದಿಕ್ಕುಗಳು. ಆ ಅರಮನೆಯಲ್ಲಿ ದಕ್ಷಿಣ ದಿಕ್ಕಲ್ಲಿ ಯಾರೆಲ್ಲ ಪ್ರವೇಶ ಮಾಡ್ತಾರೆ ಅವನಿಗೆ ಸ್ವರ್ಗ ನರಕವನ್ನು ಅವನ ಪಾದವನ್ನೇ ತೊಳೆದು ಕೊಡ್ತಾನೆ. ಇಲ್ಲಿ ಯಮನೇ ಅಧಿಪತಿ, ಧರ್ಮಕರ್ಮಗಳಿಗೆ ಯಮನೇ ಅಧಿಪತಿ. ಅವನಿಗೆ ದಂಡ ಹಿಡ್ಕೊಂಡಿರ್ತಾನೆ. ಅವನು ಎಮ್ಮೆ ಮೇಲೆ ಕೂತ್ಕೊಂಡು, ಅಂದರೆ ಕೋಣದ ಮೇಲೆ ಕೂತ್ಕೊಂಡು, ಅಲ್ಲೂ ಎಮ್ಮೆನೂ ಇರುತ್ತೆ, ಕೋಣದ ಜೊತೆಗೆ ಎಮ್ಮೆನೂ ಇರುತ್ತೆ ಅಲ್ಲವೇ. ಆ ದಂಡವನ್ನು ಹಿಡ್ಕೊಂಡು ಕೋಣದ ಮೇಲೆ ಕೂತ್ಕೊಂಡು ಅವನ ಆಜ್ಞೆಯನ್ನು ಮಾಡ್ತಾನೆ. ಇವನಿಗೆ ಇಂಥ ಶಿಕ್ಷೆ ಅಂತ 21 ನರಕಗಳಿರ್ತವೆ. ಈ 21 ನರಕಗಳಿರೋರವ ನರಕ ಇರ್ಬೋದು, ಅಥವಾ ಇಂಥ ಅನೇಕ ನರಕಗಳು ಅದರಲ್ಲಿ ಕಂಗೊಳಿಸ್ತಾ ಇರ್ತವೆ. ಆ ನರಕದಲ್ಲಿ ಆಗ್ಬೋದು ಅಥವಾ ಸ್ವರ್ಗಕ್ಕಾಗ್ಬೋದು ಕಳಿಸಿ ಕೊಡ್ತಾನೆ. ಆ ದಂಡದಿಂದನೇ ಅವನಿಗೆ ಧರ್ಮದಂಡ ಅಂತ ಅದಕ್ಕೆ ಹೆಸರು. ಆ ಧರ್ಮದಂಡದಿಂದನೇ ಅವನನ್ನು ಸ್ಪರ್ಶ ಮಾಡಿ, ಅಂದರೆ ಹೊಡೆಯುವಂಥವನಿಗೆ ಹೊಡೆದು, ಸ್ಪರ್ಶ ಮಾಡೋವನಿಗೆ ಸ್ಪರ್ಶ ಮಾಡಿ ಅದನ್ನು ಈ ಪುಣ್ಯ ಮತ್ತು ಪಾಪದ ಕೆಲಸಗಳಿಗೆ ಕಳಿಸ್ಕೊಡ್ತಾನೆ. ಅಂದರೆ ಈ ನರಕ ಮತ್ತು ಸ್ವರ್ಗಕ್ಕೆ ಕಳಿಸ್ಕೊಡ್ತಾನೆ. ಇದು ಒಂದು ದೊಡ್ಡ ಪ್ರಕ್ರಿಯೆ. ಇಲ್ಲಿ ನಾವು ಗ್ರಹಗಳಲ್ಲಿ ಆನ್ ದಿ ಸ್ಪಾಟ್ ಶಿಕ್ಷೆಯನ್ನು ಕೊಡುವನು ಶನೈಶ್ಚರ, ಅವನ ಸೋದರನೇ. ಆನಂತರ ನಾವು ಬೇಗೆಗಳಲ್ಲಿ ಅಥವಾ ನಾವು ಧರ್ಮಕರ್ಮಗಳನ್ನು ಮಾಡಿಸುವಂಥವನು ಅವನು ಸೂರ್ಯ, ಅವನು ಕೂಡ ಅವರ ತಂದೆ. ಹೀಗೆ ಈ 3 ಜನರೇ ಈ ದಿಕ್ಕುಗಳಿಗೆ ಅಧಿಪತಿಯಾಗಿರ್ತಾರೆ. ಹಾಗಾಗಿ ಧರ್ಮಕರ್ಮಗಳನ್ನು ಸೂರ್ಯನನ್ನು ಜಪ ಮಾಡೋದ್ರಿಂದ ಅಥವಾ ಶನೈಶ್ಚರನಿಗೆ ತೃಪ್ತಿ ಮಾಡೋದ್ರಿಂದ
ಅಥವಾ ಯಮನನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ, ಈಗ ಸಾಮವೇದಿಗಳೆಲ್ಲ ಯಮನನ್ನೇ ಪ್ರಧಾನವಾಗಿ ಇಟ್ಕೊಂಡು ಅವರು ಧ್ಯಾನವನ್ನು ಮಾಡ್ತಾರೆ. ಹಾಗಾಗಿ ಎಲ್ಲವೂ ಅಳಿದು ಹೋಗುವಂಥದ್ದಿದ್ರೂ ಕೂಡ ಅದರಲ್ಲಿ ಧರ್ಮಕರ್ಮಗಳನ್ನು ನೋಡಿ ಅಳಿಬೇಕು. ಈಗ 100 ವರ್ಷ ಬದುಕ್ತೀವಿ, ಯಾವುದೋ ಅಪಮೃತ್ಯು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾರೆ, ಅಂಥವ್ರಿಗೆ ಮುಕ್ತಿನೇ ಇರಲ್ಲ. ಅಂಥವ್ರು ಏನು ಮಾಡ್ತಾರೆ, ನಾರಾಯಣ ಬಲಿಯನ್ನು ಮಾಡಿಸಿ, ಅದೇ ನಾನು ಹೇಳಿದ್ನಲ್ಲ, ಅಂತಿಮ ಕಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿದ್ರೆ ಅದು ನಾರಾಯಣನೇ ಆಗಬೇಕು ಅನ್ನೋದಕ್ಕಾಗಿ. ಹಾಗಾಗಿ ನಾರಾಯಣನ ಸ್ಮರಣೆ ಮಾಡಿ ಆನಂತರ ಇಲ್ಲಿಗೆ ಬರ್ತಾರೆ. ಅಲ್ಲಿಯೂ ಕೂಡ ಧರ್ಮಕರ್ಮಗಳ ಆಧಾರದ ಮೇಲೆ ದಕ್ಷಿಣ ದಿಕ್ಕಿಗೆ ಪ್ರವೇಶವನ್ನು ಕೊಡ್ತಾನೆ. ಹಾಗಾಗಿ ಇದನ್ನು ದಕ್ಷಿಣದ ಮಹತ್ವ ಅಂತ ಹೇಳ್ಬೋದು. ಅನಂತರ ಪಶ್ಚಿಮ, ಅದು ನಾರಾಯಣನಲ್ಲಿ ಹೋಗ್ತಾನೆ. ನಾವೆಲ್ಲ ಭಸ್ಮದ ರೀತಿಯಲ್ಲಿ ಸುಡಿ, ಅಂದರೆ ಏನು ಚಿತೆಯಲ್ಲಿ ಸುಡ್ತಾರೆ ನೋಡಿದರೆ ಅದನ್ನು ಕೂಡ, ಆ ಭಸ್ಮನೂ ಕೂಡ ನೀರಲ್ಲೇ ಬಿಡ್ತಾರೆ. ಅದು ಯಾಕೆ ಅಂದರೆ ನೀರು ಸರ್ವ ದೋಷಕ್ಕೂ ಕೂಡ ಪ್ರಾಯಶ್ಚಿತ್ತವೇ ನೀರು. ಆ ನೀರೇ ಭಗವಂತನಾದಂತಹ ನಾರಾಯಣ ಅಂತ. ಅವನು ಪಶ್ಚಿಮ ದಿಕ್ಕಲ್ಲಿರ್ತಾನೆ. ಎಲ್ಲವೂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ ಎಲ್ಲ ಪದಾರ್ಥಗಳು ಅಲ್ಲೇ ಹೋಗಿ ಸೇರ್ಕೊಳ್ಳುತ್ತವೆ. ಹಾಗಾಗಿ ನೀರಿನ ಮಹತ್ವ ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ಆ ಅಧಿಪತಿನೂ ಕೂಡ ಪಶ್ಚಿಮದಲ್ಲೇ ಇರುವಂಥದ್ದು. ಏನಂತಾರೆ ಉತ್ತರ ಅಂತ ನಾನು ಆಗಲೇ ಹೇಳ್ದಂಗೆ ಉತ್ತರ ಅಭಿವೃದ್ಧಿಯನ್ನು ಪಡ್ಕೊಳ್ಳುವಂಥದಕ್ಕೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದು. ಇದು ದಿಕ್ಕುಗಳ ಪರಿಕಲ್ಪನೆಯನ್ನು ನಮಗೆ ಪುರಾಣಗಳು ಮತ್ತು ಶಾಸ್ತ್ರಗಳು ಕೊಡ್ತಾ ಹೋಗುತ್ತೆ. ಯಾಕೆಂದರೆ ನಾವೆಲ್ಲ ಚೆನ್ನಾಗಿ ಬದುಕಬೇಕು ಅಂತ. ಅದರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟು, ಈ ದಿಕ್ಕುಗಳ ಪರಿಕಲ್ಪನೆ ಆಗೋಯ್ತು, ಈ ದಿಕ್ಕುಗಳಲ್ಲಿ ಏನಕ್ಕೆ ಸುಮ್ಮನೆ ಬಂದ್ವಾ? ಇಲ್ಲ, ಇದರಲ್ಲಿ ಒಂದು ಆಚಾರ ವಿಚಾರಗಳನ್ನು ನಾವು ಅಳವಡಿಸ್ಕೊಂಡು ಹೋಗಬೇಕು ಅನ್ನೋದಕ್ಕಾಗಿಯೇ ನಮಗೆ ಶಾಸ್ತ್ರಗಳು ಹೇಳ್ಕೊಡ್ತಾ ಹೋಗುತ್ತೆ ಈ ದಿಕ್ಕಿನ ಮುಖಾಂತರ. ಉದಾಹರಣೆಗೆ ಈ ಪೂರ್ವದಲ್ಲಿಯೇ ಪೂರ್ವಕ್ಕೆ ಮುಖ ಮಾಡಿ ನೋಡುವಂಥದ್ದನ್ನೇ ಭಗವಂತನ ಪ್ರತಿಷ್ಠಾಪನೆಯೂ ಆಗುತ್ತೆ. ಅಂದರೆ ದೇವರ ಫೋಟೋಗಳಾಗಲಿ ಅಥವಾ ನಾವೇನಾದರೂ ಜಪ ಮಾಡುವಂಥದ್ದಾಗಲಿ ಪೂರ್ವಕ್ಕೆ ತಿರ್ಕೊಂಡು ಮಾಡಬೇಕು. ಈ ಪೂರ್ವಕ್ಕೆ ತಿರ್ಕೊಂಡು ಮಾಡುವಂಥ ಸಂದರ್ಭದಲ್ಲಿ ಬರೀ ಅದು ಮಾತ್ರ ಇದೆಯಾ ಅಂತ ಕೇಳಿದ್ರೆ, ನೀವು ಊಟ ಮಾಡೋ ಒಂದು ವಿಷಯವೂ ಕೂಡ ಪೂರ್ವಕ್ಕೆ ತಿರ್ಕೊಂಡು ಮಾಡಬೇಕು. ಊಟವನ್ನು ಕೂಡ ಪೂರ್ವಕ್ಕೆ ತಿರ್ಕೊಂಡು ಮಾಡಬೇಕು, ಶಾಸ್ತ್ರಗಳು ಹೇಳುವಂಥದ್ದು. ಅದೇ ರೀತಿ ದಿಕ್ಕುಗಳಲ್ಲಿ ಉತ್ತರಕ್ಕೆ ನೀವು ತುಂಬ ವರ್ಷ ಬದುಕಬೇಕು ಅನ್ನೋ ತೀರ್ಮಾನ ಆದರೆ ಅದಕ್ಕೆ ನೀವು ಉತ್ತರ ದಿಕ್ಕನ್ನು ನೋಡಿಯೇ ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡಬೇಕು. ಹಾಗೆ ಊಟವನ್ನು ಕೂಡ ಪೂರ್ವ ದಿಕ್ಕಿಗಾಗ್ಬೋದು, ಅಥವಾ ಆಪ್ಷನಲ್ಲಿ ಅಂತ ಇನ್ನೊಂದು ಆಪ್ಷನ್ ಬಂದರೆ ಅದು ಉತ್ತರ ದಿಕ್ಕಿನಲ್ಲಿ ಊಟವನ್ನು ಮಾಡ್ಬೋದು. ಪಶ್ಚಿಮ ದಿಕ್ಕಿಗೆ ದಕ್ಷಿಣಕ್ಕೆ ಕೂತ್ಕೊಂಡು ಯಾವತ್ತಿಗೂ ಕೂಡ ಊಟ ಮಾಡಬಾರ್ದು. ಅದನ್ನು ಮಾಡಿದ್ರೆ ಅಪವಾದ ಅಂತ ಹೇಳ್ತೀವಿ, ಆರೋಗ್ಯದ ಸಮಸ್ಯೆಗಳು ಆರಂಭ ಆಗ್ತಾ ಇರ್ತವೆ. ಆಮೇಲೆ ಈಗ ಕೂತ್ಕೊಂಡು ಹೆಂಗೋ ಚೇರ್ ಮೇಲೆ ಕೂತ್ಕೊಳ್ಳೋದು, ಟಿ ವಿ ನೋಡ್ತಾ ಇರ್ಬೋದು. ಹಾಗಿದ್ರೆ ಈ ದಿಕ್ಕುಗಳ ಪರಿಕಲ್ಪನೆ ಬಂದಾಗ ಟಿ ವಿ ಗಿವಿ ಮೊಬೈಲು ಏನೂ ಇರಲಿಲ್ಲ. ಈ ಬಂದದ್ದು ನಿಮ್ಮ ಸೌಕರ್ಯಕ್ಕಾಗಿಯೇ ವಿನಃ ಅದರಿಂದ ನೀವು ಸಮಸ್ಯೆ ಮಾಡ್ಕೋಬೇಕು ಅಂತ ಅರ್ಥ ಅಲ್ಲ. ನಿಂತ್ಕೊಂಡು ಓಡಾಡಿಕೊಂಡು ಊಟವನ್ನು ಮಾಡக்கூಡ್ದು, ಕೂತ್ಕೊಂಡೇ ಊಟ ಮಾಡಬೇಕು. ಕೂತ್ಕೊಂಡೇ ಅದರಲ್ಲೇ ಬಾಳೆ ಎಲೆಯೇ ಊಟ ಮಾಡಬೇಕು, ಆನಂತರ ಮುತ್ತುಗದ ಎಲೆಯಲ್ಲೇ ಊಟ ಮಾಡಬೇಕು, ತಾವರ ಎಲೆಯಲ್ಲಿ ಊಟ ಮಾಡ್ಬೋದು. ಈ ಊಟವನ್ನು ಮಾಡಿದ ತಕ್ಷಣ ಬಲಭಾಗದಲ್ಲಿಯೇ ನೀರಿಟ್ಕೋಬೇಕು, ನೀರಿಟ್ಕೊಂಡು ಹಾಗೆ ಕುಡಿಬೇಕು. ಇದೆಲ್ಲವನ್ನು ಯಾಕೆ ಹೇಳ್ತಾರೆ ಅಂದರೆ, ನೀವು 100 ವರ್ಷ ಬದುಕಲಿ ಅಂತ, ಚೆನ್ನಾಗಿ ಯಾರಿಗೂ ತೊಂದರೆ ಕೊಡದೇನೆ, ರೋಗ ರುಜಿನಗಳು ಇಲ್ಲದೇನೆ ಬದುಕೋಕ್ಕಾಗಿಯೇ ಈ ದಿಕ್ಕುಗಳ ಪರಿಕಲ್ಪನೆ ಬಂದಿದ್ದು ಮತ್ತು ದಿಕ್ಕುಗಳಲ್ಲಿ ಆಚಾರ ವಿಚಾರಗಳನ್ನು ತೋರಿಸ್ಕೊಟ್ಟಿದ್ದು ಹಾಗೆಯೇ ಇರುತ್ತೆ. ದಿಕ್ಕುಗಳು ಅಂದರೆ ಸಾಮಾನ್ಯವಾಗಿ ಬರೀ ಮನೆ ಕಟ್ಟೋವಾಗ, ಒಂದು ಸೈಟ್ ತಗೊಳ್ಳೋವಾಗ ಮಾತ್ರ ನಾವು ಕನ್ಸಿಡರ್ ಮಾಡಿದೆ. ಎಷ್ಟು ಪ್ರಮುಖ ಪಾತ್ರವನ್ನು ಅದು ವಹಿಸುತ್ತೆ ನಮ್ಮ ಜೀವನದಲ್ಲಿ ಅಂತ ಅರ್ಥ ಮಾಡಿಸ್ಕೊಟ್ರಿ. ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸರ್.